ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇವತ್ತು ನಾನು ವಿಡಿಯೋ ಪೂರ್ತಿ ಒಂದು ಚಿಕ್ಕ ಮಗು ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ತಾಯಿ ಮಗುಗೆ ಜನ್ಮ ಕೊಟ್ಟು ಮಗು ಎಷ್ಟೇ ತೀಟೆ ಮಾಡಿದ್ರು ಟೇಕ್ ಕೇರ್ ಮಾಡಿ ದೊಡ್ಡದ್ ಮಾಡೋವರೆಗೂ ಅವ್ರ ಕನ್ಸು ಆಸೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮಗುಗೋಸ್ಕರ ಜೀವನ ನಡೆಸ್ತಾರೆ. ಸೊ ಇವತ್ತು ಒಂದು ದಿನದ ಮಟ್ಟಿಗೆ ನಾನು ತಾಯಿಯಾಗಿ ಆ ಮಗುಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಟ್ಟು ಆ ಮಗುನ ಟೇಕ್ ಕೇರ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ದಿಸ್ ಇಸ್ ನಾಟ್ ಇಟ್ ಆಲ್ ಈಸಿ. ನನ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತು, ಬಟ್ ಆದ್ರೂ ಟ್ರೈ ಮಾಡೋಣ ಆಗುತ್ತಾ ಅನ್ನೋದು ನನಗೆ ನಾನು ಕ್ವಶನ್ ಮಾರ್ಕ್ ಹಾಕೊಂಡು ಈ ವಿಡಿಯೋನ ಮಾಡ್ತಾ ಇದೀನಿ. ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದೀನಿ, ಯಾಕಂದ್ರೆ ಅಲ್ಲಿ 2 ವರ್ಷದ ಒಂದು ಪಾಪು ಇದೆ. ಬಟ್ ಮಾತಾಡಕ್ಕೆಲ್ಲ ಬರಲ್ಲ, ಗೊತ್ತಿಲ್ಲ ನಾನು ಹೆಂಗ್ ಮಾತಾಡ್ತೀನಿ, ಹೆಂಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವಾಗ ಫಸ್ಟ್ ಅವ್ರ ಮನೆ ಹತ್ರ ಹೋಗೋಣ ಬನ್ನಿ. ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. ಆಂಟಿ ನಮಸ್ತೆ. ಆರಾಮ ಆಂಟಿ? ಇಲ್ಲ ಹೇ ಅಯ್ಯೋ ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಏನಾಯ್ತು? ನಿಂಗೆ ಏನ್ ಬೇಕು ಹೇಳಿ, ನಾನು ಕೊಡಿಸ್ತೀನಲ್ಲ. ಬಸ್ ಎಷ್ಟು ಬೇಕು ಫಿಶ್? 8. ಬಾ ಹೋಣ ಹೋಣ. ಅಯ್ಯೋ ನಿಂಗೆ ಏನ್ ಬೇಕು ಎಲ್ಲ ಕೊಡಿಸ್ತೀನಿ ಇವತ್ತು. ಓಕೆ 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 ಹೋಗೋಣ. ನಾವು ಫಿಶ್ ಎಲ್ಲ ತಗೊಂಬರೋಣ. ಹಾ ಓ ಸೂಪರ್. ಕರ್ಕೊಂಡೋಗ್ಲಾ? ಟಾಯ್ಸ್ ಕೊಟ್ಟಿರಿ ಅಕ್ಕ, ಮೇಂಟೈನ್ ಮಾಡ್ಬೇಕಲ್ಲ. ಬುಕ್ಸ್ ಓದ್ತಾನ ಯಾರೋ ನಮ್ ಕೈ ಡಿಫ್ರೆಂಟ್ ಆಗಿ ಹುಟ್ಟಿದ್ದಾನೆ. ಇದ್ರಲ್ಲಿ ಓದ್ತಾನ? ಡಿಫ್ರೆಂಟ್ ಬೇಬಿ ಇದು. ನಮ್ಗೆ ಬುಕ್ಸ್ ಅಂದ್ರೆ ಆಗ್ತಿರ್ಲಿಲ್ಲ. ಒಂದಕ್ಕೆಲ್ಲ ಬಂದ್ರೆ ಹೇಳ್ತಾನೆ. ಸುಸ್ಸು ಬಂದ್ರೆ ಹೇಳ್ಬೇಕಾಯ್ತಾ? ಓಕೆ ಡನ್, ಡೀಲ್. ಡೀಲ್. ಓಕೆ ಈಗ ಡ್ರಾಮಾ ಸ್ಟಾರ್ಟ್ ಮಾಡ್ದ ಅವನು. ಫಿಶ್ ಅಷ್ಟೇ. ಕಮಾನ್ ಬೈ ಬಿಡಿ ಎಲ್ರಿಗೂ. ಬಾಯ್ ಓಡ್ಸು ಮುಂದೆ ನಡ್ಕೊಂಡು ಓಡ್ಸು. ಕ್ರೇಜಿ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಕರ್ಕೊಂಡು ಜೋಶಲ್ಲಿ ಬಂದ್ಬಿಟ್ಟೆ. ಬಟ್ ಇವಾಗ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಅದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡೋದು ಅಂತ. ಹುಡುಗ ಚಿಲ್ಲಾಗೋನೆ. ಓಕೆ ಓಡ್ಸೋಣ. ಕಮಾನ್ ಲೆಟ್ಸ್ ಗೋ. ಕಮಾನ್ ನೀನ್ ಇಲ್ಲಿ ಕುತ್ಕೊಂತೆ, ನಾನು ಓಡಿಸ್ತೀನಿ. ಗುಡ್ ಬಾಯ್. ಪುಣ್ಯಕ್ಕೆ ಎಳ ಮಾತೆಲ್ಲ ಕೇಳ್ತಾನೆ ನೀನು. ನನ್ಗೆ ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಹೊಡ್ಕೋತದೆ ಅಂತಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಬೋದು. ಎಲ್ಲಿಗೆ ಬಂದಿರೋದು ನಾವು? ಪೇಸ್. ಪುಣ್ಯಕ್ಕೆ ಬೇರೆ ಮಕ್ಳಾಗ್ರೆ ಇಷ್ಟ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರೋರು. ಓಕೆ ಬಾಯ್ ಇಲ್ಲಿ ಅಲ್ಲಲ್ಲ ಇಲ್ಲೋ ಬರೋ ನೋಡಲ್ಲಿ ಪಿಸ್ಸು. ಯಾವ್ದು ನಿಂಗೆ? ಎಲ್ಲದು ಫಿಶ್ ಏನೋ. ಏನ್ ಇನ್ನೊಂದು? ಫುಲ್ ಎಕ್ಸೈಟ್ ಆಗ್ಬಿಟ್ಟವನು ಹುಡುಗ. ಅವ್ನಿಗೆ ಎಲ್ಲಿ ನೋಡ್ರು ಸಮಾಧಾನ ಆಗ್ತಲ್ಲ. ನಿನ್ಗೆ ಫಿಶಸ್ ಅಂದ್ರೆ ಇಷ್ಟ ಅಂತೆ. ನನ್ನ ಫ್ರೆಂಡ್ ಅವ್ರ ಮಗ ಇವನು. ಫುಲ್ ಡೇ ಇವನ್ ಜೊತೆ ಇರೋ ಚಾಲೆಂಜು. ಕೆಲಸ ಮಾಡಬಾರ್ದು, ಬರೀ ನೋಡ್ಬೇಕಷ್ಟೇ. ಓಕೆ ಪುಣ್ಯ ಕೇಳೋ ಮತ್ತೆ ಕೇಳ್ತಾನೆ. ಬೇರೆ ಮಕ್ಳಾಗಿದ್ರೆ ಇಷ್ಟೊತ್ತಿಗೆ ಒಂದಮ್ಮ ಕೊಡೋ, ಕರ್ಕೊಂಬಂದಲ್ಲ. ಚೆನ್ನಾಗಿದ್ಯಾ? ಸೊ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ದು ಅಕ್ವೇರಿಯಂ ಅಂಗಡಿ ಹೆಸರೇನು? RR ನಗರದಲ್ಲಿರೋದು. ಓಕೆ ಹ್ಯಾಪಿ? ನಿಂಗೇನು? ಥ್ಯಾಂಕ್ ಯು ಬ್ರೋ. ನಾಯಿ ಅದು ಬಾಯಿ ಹಾಕುತ್ತೆ. ಕೊಡುವ? ಉಮ್ಮ ಕೊಡು. ಅಯ್ಯೋ ಒಂದ್ ಕೈ 2 ಕೊಡ್ತಾವ ನೀನು. ಜಂಪರ್ ಮೇ ಬಂಪರ್. ಪಾಪ ಎಷ್ಟು ಇನ್ನೋಸೆಂಟ್ ಅಂದ್ರೆ ಇವನು. ನೋಡಿ ಓಯ್ ಮುದ್ದು ಫಿಶ್ ಯಾರಿಗೆ? ನಿಂಗೆ ಅಲ್ಲ? ಸೂಪರ್. ಮಗು ದೇವ್ರಿಗೆ ಸಮಾನ ಅಂತಾರಲ್ಲ, ನಿಜ ಒಂಥರ ದೇವ್ರಿದ್ದಂಗೆನೆ. ನಾನೇ ಆಗಿದ್ರು ಎಷ್ಟೊಂದು ಹಠ ಮಾಡ್ತಿದ್ದೇನೋ ಚಿಕ್ಕ ವಯಸ್ಸಲ್ಲಿ ಹಂಗಿದೆ. ಬಟ್ ಏನು ಮಾತಾಡ್ತಲ್ಲ, ಆರಾಮಾಗಿದ್ದಾನೆ. ಫಿಶಸ್ ತಗೊಂಡಿದ್ದೀನಿ. ಬಟ್ ಫಿಶಸ್ ಅಕ್ವೇರಿಯಂ ಅಂಗಡಿ ಅವ್ರಿಗೆ ನಿಜ ಹೇಳ್ಬೇಕು. ಸೊ ಅಂಗಡಿ RR ನಗರದಲ್ಲಿ ಇರೋದು. ಯಾರು ಸುತ್ತಮುತ್ತ ಇದ್ರೆ ದಯವಿಟ್ಟು ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ಇವಾಗ ಫಸ್ಟ್ ಇವ್ನ ಕರ್ಕೊಂಡೋಗಿ ಮುದ್ದು ನಿಂಗೆ ಏನ್ ಬೇಕು? ಫಿಶ್ ಬಿಟ್ಟು ನಂದು ಹೇಳ್ತಾನೆ ಇಲ್ಲ. ಅರ್ಧ ಅವರ್ ಆಗಿಲ್ಲ, ನಾನು ಕರ್ಕೊಂಡ್ ಬರ್ತಾ ಇದ್ದೆ. ಆರಾಮಾಗಿ ಕಾರಲ್ಲಿ ಅಲ್ಲಾಡ್ತಾ ನಿದ್ದೆನ ಹೋಗ್ತಾನ ನೋಡಿ ಅವನು. ಕತೆ. ಮಕ್ಳು ಜೀವನ ನಿಜವಾಗ್ಲೂ ಆರಾಮು. ತಿನ್ನೋದು ಮಲ್ಗೋದು ಎರಡೇ. ಯಾಕಾದ್ರೂ ದೊಡ್ಡವರಾಲ್ವಾ ಅನ್ಸ್ತದೆ. ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ಗೈಸ್ ನೀವು ಹೇಳೋ ಅಷ್ಟೊತ್ತಿಗೆ ಅಕ್ವೇರಿಯಂ ಎಲ್ಲ ಸೆಟ್ ಮಾಡೋಣ. ಇವಾಗ ಹೋಗಿ ಹಂಗೆ ಮಲಗಿಸ್ಬಿಡೋಣ ಫಸ್ಟ್. ಮಲಗೆ ಮಲಗೆ ಗುಬ್ಬಿ ಮರಿ ಕುಡ
ನುಡಿಸುವೆ ನಿನಗೆ ತುತ್ತೂರಿ. ಸೊ ಅರ್ಜೆಂಟಾಗಿ ಒಂದು ಬಾಕ್ಸ್ ಇಟ್ಟು ಅದ್ರ ಮೇಲೆ ಇಟ್ಟಿದೀವಿ, ಯಾಕಂದ್ರೆ ಅವ್ನು ಇವಾಗ ಮಲಗಿದಾನೆ, ಎದ್ದ ತಕ್ಷಣ ಫಿಶ್ ಅನ್ನ ತೋರಿಸ್ಬೇಕು ಅಂತ ಹೇಳಿ. ಸೊ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಸೆಟ್ ಮಾಡಿದೀನಿ. ಜೀವನದಲ್ಲಿ ನನ್ನ ವಯಸ್ಸವರೆಲ್ಲ ಏನೇನಕ್ಕೋ ಕಾಯ್ತಾರೆ, ನಾನ್ ನೋಡಿ ಇವ್ನಿಗೆ ಹೇಳೋದಕ್ಕೋಸ್ಕರ ಕಾಯ್ತಾ ಇದೀನಿ. ಅಯ್ಯೋ ಗುಡ್ ಮಾರ್ನಿಂಗ್. ಬಾ ನೀನ್ ನೋಡಿವಂತೆ, ಬಾ ಫಿಶ್ ನೋಡ್ತೀಯಾ? ಸೂಪರ್ ಅಕ್ಕಂದ ನೀನು. ಬೇರೆ ಮಕ್ಳಾಗಿದ್ರೆ ಎದ್ದ ತಕ್ಷಣ ಫುಲ್ ಹತ್ತಿರೋದು. ಹುಯ್ ಅದೆಲ್ಲ ನಮ್ದೇ 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 ಎಲ್ಲ ನಮ್ದೇ. ಇದು ಸಿಂಪಲ್, ಇದು ಹಿಂಗಿಟ್ಟಿ ಟೇನ್ ಟಿಟೇನ್ ಟೇನ್ ಟೇನ್ ಟಿಟೇನ್ ಟೇನ್ ಟೇನ್ ಟಿಟೇನ್ ಟೇನ್ ಟೇನ್. ಅವನ ಎಕ್ಸ್ಪ್ರೆಷನ್ನೇ ಇಲ್ಲ. ನೋಡಿ ಫಿಶು ಕುತ್ಕೋ. ನಿಂಗೆ ನಿಂಗೆ ಹಂಗ ಅಂತನೋ ನಿಂಗ ಅಂತನೋ ನನ್ನ ಮಂಗ ಅಂತನೋ. ನೋಡು ಫಿಶ್ ನೋಡು, ಫಿಶ್ ನೋಡು. ಕೈ ಹಾಕ್ಬಾರ್ದು, ದೂರದಿಂದಾನೇ ನೋಡ್ಬೇಕು. ಈ ತರ ಮಕ್ಳು 100 ಜನ ಇದ್ರು ನೋಡ್ಕೊಬಿಡ್ಬೋದು. ಜೋಬುಗಳು ಕೈ ಹಾಕೊಂಡು ಇರೋ ತರ. ಮಕ್ಕಳು ಹಿಂಗ್ ಕೇಳಿದ ತಕ್ಷಣ ಹುಡುಗಿನೂ ಕೊಡಂಗಿದ್ರೆ ಚೆನ್ನಾಗಿರ್ತಿತ್ತು. ಎಕ್ಸೈಟ್ಮೆಂಟ್ ನೋಡು, ಮುಟ್ಟು ಮುಟ್ಟು ಈಗ ಎಕ್ಸ್ಪ್ರೆಷನ್. ಪಪ್ಪಾಯಿ ತಿಂತೀಗ? ಚೆನ್ನಾಗಿದ್ಯಾ? ಅಪ್ಪ ಸಮಾಧಾನ ಆಯ್ತು. ಅಪ್ಪ ಮೂಗಲ್ಲಿ ಏನ್ ಬರುತ್ತೆ? ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳು. ಮೂಗಲ್ಲಿ ಏನ್ ಬರುತ್ತೆ? ಗೊಂಡೆಗೆ ಏನ್ ಬರುತ್ತೆ? ನಿನ್ನ ತಾತನ ಹತ್ರ ಕರ್ಕೊಂಡು ಹೋಗ್ತೀನಿ ಇರು. ಸೂಪರ್, ತಿನ್ನು ತಿನ್ನಪ್ಪ ತಿನ್ನು. ನೋಡಿಲ್ಲಿ ಮಾಮ ಬಂತು. ಮಾಮಂಗೆ ಹೇಳೋಣ, ನಮ್ಮ ಒಂಟಿ ಬಂದವ್ರೆ. ಅಪ್ಪ ಮೂಗಲ್ಲಿ ಏನ್ ಬರುತ್ತೆ? ಇನ್ನೇಸರಿ ಹೇಳ, ಮೂಗಲ್ಲಿ ಏನ್ ಬರುತ್ತೆ? ಹಂಗೆ ಗೋ ಅನ್ನಕ್ ಬರಲ್ಲ, ತೋ ಅಂತಾನೆ. ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಕಿತಡಿ ಕಿರಣ ಅವರಲ್ಲ, ಅವ್ರಿಗೆ ಗೊಂಡೆ ಬರಲ್ಲ ಅನ್ಬೇಕು. ಇದೇ ಕೆಲಸ. ತಿನ್ನೋ ತೊಳಿ. ಇಲ್ಲ ಇಲ್ಲ ಪಾಪ ಇನ್ನೂ ಮಾಡಿಲ್ಲ. ಇದು ಮುಂದಿನ ವರ್ಷ ಮದುವೆ ಆಗ್ತಿರಲ್ಲ, ಅದಕ್ಕೆ ಇವಾಗಲೇ ಪ್ರಾಕ್ಟೀಸ್. ಈಗ ಗೊತ್ತಾಯ್ತು. 1 2 ಬಂದ್ರೆ ಹೇಳ್ಬೇಕು, ಮಾಡ್ಬಿಟ್ಟು ಹೇಳೋದಲ್ಲ. ಓಕೆ ಓಕೆ ಸೂಪರ್. ಉಪೇಂದ್ರ ಆಗಿದ್ದೀರಾ? ಮೇಲ್ಗಡೆ ತಾತ ಇದಾರೆ, ಲಾಯರ್ ತಾತ ಅವ್ರೆ ಮೇಲ್ಗಡೆ. ತಾತನ ಹತ್ರ ಹೋಗೋಣ ಬಾ, ತಾತನ ಹತ್ರ ಹೋಗೋಣ. ತಾತ ನೋಡು, ತಾತ ತಾತ ನೋಡು. ಯಾರಿದು? ಓ ಎದ್ರಕಂಡ ಕರೀ. ಬಾ ಬುದ್ಧ, ಫಿಶ್ ಇದೆ ಬಾ, ನನ್ನ ಹತ್ರ ಒಳಗಡೆ 2 ಫಿಶ್ ಇದೆ. ಯಾರಿದು? ಮುದ್ದು ಮೂಗಲ್ಲಿ ಏನ್ ಬರ್ತಾವ? ತಾತನ್ಗೆ ಗಾಯ ಹೇಳಕ್ ಬಿಡಲ್ವಂತೆ, ತಾ ಮಾತ್ರ ಹೇಳದಂತೆ. ತಾತನ್ಗೆ ಮೂಗಲ್ಲಿ ಗೊಣ್ಣೆ ಇಲ್ಲ ಅನ್ನು, ಗೊಣ್ಣೆ ಇಲ್ಲ ಅನ್ನು ಹೇಳು. ಹೇಳವಾ? ಬ್ರೋ ಕುಡ್ಸಿ ಬ್ರೋ ಮಗುಗೆ ನೀರು. ಜೀ ಕುಡಿ, ಮೂಕಿ ಮ್ಯಾನ್ ಬರುತ್ತಿಲ್ಲ. ಅಪ್ಪ ಯಪ್ಪಂಗ್ ಕೋಬೇಡ, ಯಪ್ಪ ಕುಡ್ದ್ಬಿಡ್ತಾರೆ. ನೀ ಕುಡಿತಾ? ನೋಡು, ನೀನೀಗ ಹಾಲು ಕುಡಿಲಿಲ್ಲ ಅಂದ್ರೆ ನಾನ್ ಕುಡಿದ್ಬಿಡ್ತೀನಿ, ನೀನ್ ಕುಡಿಲಿಲ್ಲ ಅಂದ್ರೆ ನಾನ್ ಕುಡಿದ್ಬಿಡ್ತೀನಿ. ಅಯ್ಯೋ, ಹಳೆದವ್ರೆ, ಹಿಂಗೇನ್ ಮಾತಾಡ್ತಾರೆ? ಅಪ್ಪ ಈ ಅಪ್ಪಂಗೆ ಏನೂ ಬರಲ್ಲ, ಹೇಳ್ಕೊಡಲ್ಲ. ಹೇಳ್ಕೊಡಪ್ಪ. ಏನಿದು? ಅಪೋಲೋ. ಬಿ ಫಾರ್ ಬಲೂನ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಸೂಪರ್. ಈ ಅಪ್ಪಂಗೆ ಏನೂ ಬರಲ್ಲ ನೋಡಿ. ನಿಮ್ ಈ ವಯಸ್ಸಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಸುಸ್ಸು ಅಷ್ಟೇ. ಈ ಫಾರ್ ಆನೆಲ್ಲೋ, ಎಲಿಫೆಂಟೋ, ಎಲಿಫೆಂಟ್. ಎಫ್ ಆರ್ ಇದು ಕರೆಕ್ಟಾಗಿ ಹೇಳ್ತಾನೆ. ಪಿಸ್.
ಲೆಮನ್ ಲೆಮನ್ ಸೂಪರ್. ಇದಿಷ್ಟ ಆಗ್ತದೆ ನೋಡಿ ಅವ್ನಿಗೆ ಹೇಳಕ್ಕೆ. ಅಟ್ಲೀಸ್ಟ್ ಬುಕ್ ಓದ್ರೆ ಇಷ್ಟಪಡ್ತಾ ಇತ್ತಲ್ಲ. ಅವ್ನು ಓದೋದೇ ಬುಕ್ಸ್ ಅಂತೆ. ಬಾ ಹೊರಗಡೆ ಹೋಗೋಣ. ಜೀವನದಲ್ಲಿ ಯಾರ್ಯಾರು ಏನೇನಕ್ಕೋ ಕಾಯ್ತಾರೆ, ಇವ್ನು ಸುಸ್ಸು ಮಾಡೋದಕ್ಕೆ ಕಾಯಂಗಾಗಿದೆ. ಒಂಚೂರು ಮಾಡು. ಬರ್ತಾ ಇಲ್ಲ? ಒಂಚೂರು ಮಾಡು. ಒಂಚೂರು ಮಾಡು. ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ? ಯಾವ್ದು ಕರೆಕ್ಟ್? ಯಾವ್ದೋ ಫ್ರೆಂಟು? ಓಕೆ ನಿಂದ? ಓಹ್ ಹೀರೋ. ನಿಂಗೆ ಚೆನ್ನಾಗಿಲ್ಲ, ನಂಗೆ ಚೆನ್ನಾಗಿದೆ. ಹೀರೋ ಏಯ್ ನಂಗೆ ಚೆನ್ನಾಗಿದೆ. ಮುದ್ದು ಇದು ನೀನು ಹಾಕೋ, ಇದು ನಾನು ಹಾಕ್ಕೊಂತೀನಿ. ಇದು ನಂಗೆ ಚೆನ್ನಾಗಿದೆ. ಏನಾದ್ರು ಮುಂದಾರು ಕೂಡ ಅವ್ನು ಏನ್ ಮಸ್ತು ನೋಡಿ, ಎಷ್ಟು ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಅಯ್ಯೋ ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಯಾಕಪ್ಪ ಚೆನ್ನಾಗಿದ್ದ ಕಿತ್ತಾಡಕ್ಕೆ ನೋಡಿದ್ರೆ ನಾಳೆ ಸ್ಟಾರ್ಟ್ ಮಾಡ್ಬಿಟ್ಟ. ಒಣ ಕೆಳಗಡೆ ಮುದ್ದು. ಯಾಕೆ ಮುದ್ದು? ಯಾಕಪ್ಪ? ಏನು ಅಜ್ಜಿನಾ? ಏನು ಅಜ್ಜಿನಾ? ಆಯ್ತು ಬಾ ಈಗ ಹೋಗೋಣ, ಅಜ್ಜಿ ಹತ್ರ ಹೋಗೋಣ. ಆಯ್ತು ಅಳ್ಳ ನಿಲ್ಸು ಹೋಗೋಣ. ಈಗ ನೀನು ನೋಡ್ಸ್ಬೇಕು, ಅಳ್ಬಾರ್ದು. ಇವಾಗ ಫುಲ್ಲು ನೆಕ್ಸ್ಟ್ ಲೆವೆಲ್ ಆಗಿ ರೋಡ್ ನೆಡ್ತವ್ರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನ್ ಬೇಕು? ಜೋಳ ತಗೋ, ಒಂದ್ ಜೋಳ. ನೋಡೋಣ, ಜೋಳ ಬೇಯಿಸ್ತೀನಿ ಬಾ. ಈಗ ಮಾತು ಮುಂಚೆ ಬರೀ ಅಜ್ಜಿ 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 ಅಂತವನೆ. ಸಮಾಧಾನ ಮಾಡಿದೀನಿ. ಕಂಗ್ರಾಚುಲೇಷನ್ ಬ್ರದರ್. ಓಕೆ, ಅಜ್ಜಿ ಬರುತ್ತೆ, ಹೋಗಿ ಜೋಳ ಬೇಯಿಸ್ಕೊಂಡು ತಿನ್ನೋಣ. ಫೋನ್ ಮಾಡಿದೀನಿ, ಅಜ್ಜಿ ಬರುತ್ತೆ. ಓಕೆನಾ? ಡನ್. ಇದು ತಿಂತ್ಯಾ ಕೊಡ್ಬೇಳೆ? ಹಾ ಗುಡ್ ಬಾಯ್. ಕೊಡ್ಕೊಂಡು ತಿಂಡಿ ತಿಂತ್ಯಾ? ಡ್ಯಾನ್ಸ್ ಆಡ್ತೀಯಾ? ಹಿಂಗೆ ಹೊಳ್ತಾರ ಮಕ್ಳನ್ನ ಟ್ರ್ಯಾಕ್ ತಂದು ಬಿಡ್ತೀವಿ. ಜೋಳ ಕೊಡ್ತೀನಿ ಬೇಡಿ. ಇಲ್ಲ ಜೋಳ ಕನ್ನಡಿ ಅಲ್ಲೇ 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 ಹೇಳಿ. ಕನ್ನಡಿ ಕನ್ನಡಿ ಬೇಕಾಯ್ತು ನಿಂಗೆ? ಎಷ್ಟು ಒಳ್ಳೆ ಬುದ್ಧಿ ಅಂದ್ರೆ, ಅವನ ವಸ್ತು ಬಿಟ್ಟು ಬೇರೆ ವಸ್ತು ಯಾವುದು ಬೇಡ ಅಂತಾನೆ. ಅವನ ವಸ್ತು ಮಾತ್ರ ಯಾವುದು ಬಿಡಲ್ಲ. ತಿಂದ್ಬಿಟ್ಟು ಅಣ್ಣ ಹೋಗ್ತಾನೆ, ಅಣ್ಣನಿಂದ ನಾನು ಹೋಗ್ಬೇಕು. ಇಂಥ ಪರಿಸ್ಥಿತಿ ಬಂತು. ಹೆಂಗಿದ್ದೆ? ಒಂದ್ ಕಡೆ ಕುತ್ಕೊಂಡು ನಿಂತ್ಕೊಂತೀನೋ. ಇರ್ತೀನಿ ಇದು. ಗುಡ್ ಬಾಯ್. ನನ್ನ ಕೈಯಲ್ಲಿ ಊಟ ತಿಂತ ಇದೆಯಾ? ಧನ್ಯವಂತ ನೀನು. ಅದೊಂದು ಕೇಳಬೇಡ, ಏನಾದ್ರು ಕೇಳು. ಇವತ್ತು ನಿನಗೆ ಅಮ್ಮ ಅಪ್ಪ ಎಲ್ಲ ಅಜ್ಜಿ ತಾತ ಎಲ್ಲ ನಾನೇ. ಯಾವ ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ನೋ ಕೈಲಿ ಸಿಗ ಹಾಕೊಂಡು ಬಿಲಿ 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 ಅಂತ ಒದ್ದಾಡ್ತಾ ಇದ್ದೀನಿ. ಬಾಯ್ ವರ್ಷನ ಬಾಯ್ ವರ್ಷ. ಸೂಪರ್. ಓಕೆ, ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ದಲ್ಲೋ. ಅಯ್ಯೋ ಹೋಗೋಣ ಅಳ್ಬೇಡ. ನೀನು ಹತ್ರ ನನಗೆ ಬೇಜಾರಾಗುತ್ತೆ, ಫೀಲ್ ಆಗುತ್ತೆ. ಅಳ್ಬೇಡ ಹೊರಗಡೆ ಕರ್ಕೊಂಡು ಹೋಗೋಣ. ಆಗ್ತಾ ಇಲ್ಲ ಅಣ್ಣ. ಗೈಸ್ ಇವನ್ನ ಕರ್ಕೊಂಡ್ಬಂದು ಇಲ್ಲಿವರೆಗೂ 7 ಅವರ್ ಆಗಿದೆ. ಇವಾಗ ಫುಲ್ ಪ್ರಾಣ ಹಿಡ್ತವನಣ್ಣ. ಇಲ್ಲಿಂದನೇ ಕೈ ಮುಗ್ಬಿಡ್ತೀನಿ. ಯಾರ್ಯಾರೆಲ್ಲ ಮಕ್ಳುಗಳನ್ನ ಮೇಂಟೈನ್ ಮಾಡ್ತೀರೋ, ಅದು ಹೆಂಗೆ ಮೇಂಟೈನ್ ಮಾಡ್ತೀರೋ ಭಗವಂತನ ಒಬ್ಬನಿಗೆ ಗೊತ್ತು. ಇವನಿಷ್ಟು ಸೈಲೆಂಟ್ ಆಗಿದ್ದೆ ಇವನ್ನ ಮೇಂಟೈನ್ ಮಾಡೋದಕ್ಕೆ ನಂಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಚೀಟೆ ಮಾಡೋ ಮಕ್ಳಾದ್ರೆ ಅದು ಹೆಂಗೆ ಮೇಂಟೈನ್ ಮಾಡ್ತೀರೋ ಅಲ್ಲನೋ. ಓಡೋಗೋಣ. ಪುಣ್ಯಕ್ಕೆ ನಾನು ಈ ಫಿಶ್ಶಿಂದ ಬದುಕೊಂಡಿದ್ದೀನಿ ಇವತ್ತು. ಇಲ್ಲ ಅಂದರೆ ಇಟ್ಟಾಡ್ಸ್ಬಿಟ್ಟಿರೋಣ ನನ್ನ. 1 hour later. ಅಣ್ಣ ಆಡೋವರೆಗೂ ಆಡ್ದ, ನನ್ನ ಓಡಿಸೋವರೆಗೂ ಓಡಿಸ್ದ. ಸುಸ್ತಾಗ್ಬಿಡ್ತು, ಮಲ್ಕೊಬಿಟ್ಟು ನಾನು 1 ಅವರಿಂದ. ಆ್ಯಕ್ಚುಲಿ ಟೈಮ್ ಇವಾಗ 6:27. ಬಟ್ ಇವಾಗ ಮಲಗಿಸಿದ್ರೆ ಮತ್ತೆ ರಾತ್ರಿ ನನಗೆ ಟಾರ್ಚರ್ ಇಡ್ತಾನೆ. ಸೊ ಅದಕ್ಕೋಸ್ಕರ ಎಬ್ಬಿಸ್ಬಿಡೋಣ ಫಸ್ಟು. ಪಾಪ ಏನೊಂದು ಇಷ್ಟ ಆಯಿತು ಅಂತಂದರೆ, ಯಾವುದೇ ಮಕ್ಕಳಾಗಿದ್ರು ಅಪ್ಪ ಅಮ್ಮನ ಬಿಟ್ಟು ಇಷ್ಟೊತ್ತವರೆಗೂ ದೇವರನ್ನೇ ಇರಲ್ಲ. ನನ್ನ ಜೊತೆ ಇದ್ದಾನಲ್ಲ, ಅದಕ್ಕೆ ಇದ್ದಾನೆ. ಮುದ್ದು ಎದೋಳಮ್ಮ, ಚಂದಮಾಮ ನೋಡೋಣ. ಚಂದಮಾಮ ನೋಡೋಣ. ಎಷ್ಟೊಂದಾಗಿ ಎದ್ದು ಕೂತ್ಕೊಂಡ್ಬಿಟ್ಟ. ಬೇರೆದಾಗಿದೆ ಇಷ್ಟ ಅಳೋರು. ಇದು ಫಸ್ಟ್ ನೀನು ಡೈಪರ್ ಚೇಂಜ್ ಮಾಡ್ಬಿಡೋಣ. ಪಾಪ ನಮ್ಮ ಹುಡುಗನ ಮಾನ ಮರ್ಯಾದೆಲ್ಲ ಹೋಗ್ತಾ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓಕೆ, ಕಡೆದಾ ಸೇಫ್ಟಿ ಆಗಿದ್ಯಾ? ಓಕೆ. ಇವಾಗ ಮುದ್ದನ್ನ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದೀನಿ. ಓಕೆ, ಏನ್ ಬೇಕೆಲ್ಲ ತಗೊಳೋಣ ನಾನು ನೀನು. ಓಕೆ, ಏನ್ ಬೇಕು ನಿಂಗೆ? ಹುಡುಗಿ ಒಂದ್ ಬಿಟ್ಟು ಏನಾದ್ರು ಕೇಳು, ಕೊಡಿಸ್ತೀನಿ. ಏನಪ್ಪ ಏನದು? ಚಂದಮಾಮ. ಇವತ್ತು ನಾನೇ ನಿಂಗೆ ಚಂದಮಾಮ. ಏನ್ ಬುಕ್ಕು? ಲೇ, ಆಟ ಆಡೋ ವಸ್ತು ಕೇಳೋ. ಬುಕ್ಕೆಲ್ಲ ಆಮೇಲೆ ಬೇಡ ಅಂದ್ರೂ ಕೊಡಿಸ್ತಾರೆ ಮೈನಲ್ಲಿ. ವಿಚಿತ್ರ ಹುಡುಗ ಏನು. ಬಾಲ್ ತಗೋ. ಎಷ್ಟು ಬಾಲ್ ಬೇಕು ತಗೋ. ಓಕೆ, ಬಾಲ್ ಆಯಿತು. ಇನ್ನೇನು ಬೇಕು? ಬಾ. ಬ್ಯಾಟಲ್ ಆಡ್ತೀಯಾ? ಆಯಿತು. ಬಾ. ಅದು ಬೇಕಾ? ಪಾತ್ರ ಬೇಕಾ? ಆಟೋ
ಸಾಕಾ? ಸೊ A few moments later. ಅಜ್ಜಿ ಇಷ್ಟೊಂದೆಲ್ಲ ಐಟಮ್ಸ್ ತಗೊಂಡಿದ್ಮೇಲೆ ಅಜ್ಜಿ ತಗೋ ಬ್ಯಾಟ್ರಿ ನಿಂಗೆ. ಆಟೋ ಆಟೋ ಏನಾರು ತಗೋ. ಓಕೆ, ಇದು ಬೇಕಾ ಅಜ್ಜಿ ಬೇಕಾ? ಕನ್ಫ್ಯೂಸ್ ಆಗ್ಬಿಟ್ಟ ಹುಡುಗ. ಸೊ ನಾವೇ ಯೂಶಲಿ ಒಂದು ಸ್ವಲ್ಪ ಹೊರಗಡೆ ಗಿರ್ಗಡೆ ಹೋದ್ರೆ ಮಿಸ್ ಮಾಡ್ಕೊಂತೀವಿ ಫ್ಯಾಮಿಲಿನ. ಪಾಪ ಏನೂ ಗೊತ್ತಾಗಲ್ಲ ಈ ಹುಡುಗಂಗೆ. ಇಷ್ಟೊತ್ತವರೆಗೂ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಇವಾಗ 7:47 ಇಲ್ಲಿವರೆಗೂ ಇದಾನೆ. ತಿನ್ಸಿದ್ರೆ ತಿಂತಾನೆ, ಸುತ್ತಿದ್ರೆ ಸುತ್ತಾನೆ, ಏನೋ ಕೇಳಲ್ಲ. ಬಟ್ ಇವಾಗ ಎಲ್ಲ ಕೊಡ್ಸಿದ್ಮೇಲೆ ಲಾಸ್ಟೆಲ್ಲ ಕೇಳ್ತಾ ಇರೋದು ಅಜ್ಜಿ ಅಜ್ಜಿ ಅಂತ ಹೇಳಿ. ಹೋಗೋಣಪ್ಪ. ಅದಕ್ಕೂ ಮುಂಚೆ ನಿನ್ನ ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡಿಸ್ಬಿಟ್ಟು ಅವ್ರಿಗೆಲ್ಲ ನಿನ್ನ ತೋರಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಡನ್ ಡನ್. ಸೂಪರ್. ನಿದ್ದೆ ಬರ್ತಿದ್ಯೇನೋ? ಅಷ್ಟೊಂದೆಲ್ಲ ನಿದ್ದೆ ಮಾಡಿದ್ಯಾ? ಇವಾಗ ನಮ್ ಜಾಯಿಂಟ್ ಟ್ರಾವೆಲ್ಸ್ ಕಡೆಯಿಂದ ಟ್ರಿಪ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೋಗೋಣ ಬಾ. ಎಷ್ಟು ಸೈಲೆಂಟ್ ಗೊತ್ತಾ ಈ ಮಗು? ನನ್ನ ಫ್ರೆಂಡ್ ಅವ್ರ ಮಗು ಇದು. ಬೆಳಗ್ಗೆ ನನ್ನ ಜೊತೆನೇ ಇದ್ದಾನೆ. ಊಟ ತಿಂಡಿ ಎಲ್ಲ ನಾನೇ ತಿನ್ಸಿದೆ. ಅಂದ್ರೆ ಒಂದು ವಿಡಿಯೋ ಮಾಡ್ತಾ ಇದೀನಿ ಯೂಟ್ಯೂಬ್ಗೆ. 24 ಗಂಟೆ ಒಂದು ಮಗುನ್ ನೋಡ್ಕೊಳೋದು ಎಷ್ಟೊಂದು ಕಷ್ಟ ಅಂತ ಹೇಳಿ. ಪಾಪ ಫುಲ್ ದೇವ್ರ ತರ ಇದ್ದಾನೆ ಬೆಳಗ್ಗೆಯಿಂದ. ಬಸ್ ಬಂತು, ಬಾ ಬಾ ಹೋಗೋಣ. ಬಸ್ಸಲ್ಲಿ ಹೋಗೋಣ. ಹಾಯ್ ಹಾಯ್. ನಮ್ಮ ಮಗು, ನನ್ನ ಫ್ರೆಂಡ್ ಮಗು. ನನಗೆ ಮಗು ಇರೋಷ್ಟು ವಯಸ್ಸಾಗಿದೆ ನನಗೆ. ಹೆಣ್ಮಕ್ಳಿಗೆ ಅದಕ್ಕೆ ಹೇಳೋ ಜನರಲ್ ನಾಲೆಜ್ ಕಮ್ಮಿ ಅಂತ. ಯಾವ ಆಂಗಲ್ ಇಂದ ನನಗೆ ಮಗು ಇರೋ ತರ ಕಾಣಿಸುತ್ತೆ? ನೀನ್ ಮಂಗಳೂರಾ? ಓಕೆ, ನಿಮ್ದಲ್ಲಿ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಹೆಂಗಾರು ಎತ್ಕೋಬೋದ್ರಿ ಮಕ್ಳನ್ನ? ಹೊಡಿದಾನು ಮಗುರಿ ಅದು. ಇದಕ್ಕೆ ಹೇಳೋದು ಹೆಣ್ಮಕ್ಳು ಬ್ರೈನ್ ಇಲ್ಲ ಅಂತ. ಇದು ಕರೆಕ್ಟ್. ಇದು ಕಟ್ ಬೈ ಬೈ ಮಾಡು ಎಲ್ರಿಗೂ ಬೈ ಮಾಡು. ಬೈ 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 ಗೈಸ್. ಇವಾಗ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ನೀನು. ಫಸ್ಟ್ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಬಿಡೋಣ. ಬಟ್ ನಿಜ ಹೇಳ್ತೀನಿ, ಎಷ್ಟೋ ಮಕ್ಳುಗಳನ್ನ ನೋಡಿದ್ದೀನಿ. ಯಾವ ಮಕ್ಳು ಕೂಡ ಇಷ್ಟೊತ್ತವರೆಗೂ ಇರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಈಗ ಫಸ್ಟ್ ಅವ್ರ ಮನೆ ಹತ್ರ ಹೊಟ್ಬಿಡೋಣ. ಅಳ್ಬೇಡ ಹೋಗೋಣ ಆಯ್ತಾ? ಓಕೆ, ಗುಡ್ ಬೈ ಗುಡ್ ಬೈ. ಎಲ್ಲಿ ಬಂದ್ವಿ ಇವಾಗ? ಅಜ್ಜಿ. ಅವ್ನು ಬೆಳಗ್ಗೆಯಿಂದ ಅಮ್ಮನ್ ಕೇಳಿಲ್ಲ, ಅಪ್ಪನ್ ಕೇಳಿಲ್ಲ, ಅಜ್ಜಿ ಅಜ್ಜಿ ಅಜ್ಜಿ. ಈಗ ಅಜ್ಜಿ ಹತ್ರ ಕರ್ಕೊಂಡ್ ಬಂದ ಹ್ಯಾಟ್ ನಾನು ಹಾಕೊಂಡ್ಲಾ? ಇಲ್ಲಿ ಹುಷಾರ್ ನನ್ ಮಗನೆ. ಎಷ್ಟು ಹುಷಾರಿದ್ದಾನೆ ಅಂದ್ರೆ ಅವ್ನ ವಸ್ತು ಯಾರಿಗೂ ಕೊಡಲ್ಲ, ಬೇರೆ ವಸ್ತು ಮುಟ್ಟಲ್ಲ. ಅಲ್ಲಪ್ಪ, ನಿಂಗೆಲ್ಲ ಕೊಡ್ತೀನಿ. ಓಕೆನಾ? ಯಾರದು? ಅಜ್ಜಿ. ಬೇಡ, ನಮ್ಮ ಮನೆಗೆ ಹೋಗೋಣ ಬಾ. ವಾಪಸ್ ಬೇಡ, ವಾಪಸ್ ಹೋಗೋಣ. ಅಯ್ಯೋ ಅಳ್ಬೇಡ ಆಯ್ತು ಅಳ್ಬೇಡವೋ. ಅದು ಬಿಡು. ಏನಮ್ಮ? ಎಲ್ಲಿ ತಾತ? ಎಲ್ಲಿ? ಅವ್ನ್ ಯಾರನ್ನು ಕೇಳಿಲ್ಲ. ಅಜ್ಜಿ 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 ಇದು ಒಂದನೇ. ನಿಜ ಹೇಳ್ತೀನಿ, ಬೆಳಗ್ಗೆಯಿಂದ ಒಂದು 2 ಸರಿ ಅಷ್ಟೇ ಒಂದು ಊಟ ತಿಂದಿದ್ಮೇಲೆ ಅಜ್ಜಿ ಅಂತ ಅವ್ನು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಸುಮ್ಮನಾದ್ರೆ. ಇನ್ನೊಂದ್ಸರಿ ಸಾಯಂಕಾಲ. ಅದಾಗಿದ್ಮೇಲೆ ಏನೂ ಮಾಡಿಲ್ಲ. ಆರಾಮಾಗಿ ಸುತ್ಕೊಂಡು ಕ್ಯಾಟ್ ಜೊತೆ ಫಿಶ್ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ. ಬಾಯ್. ಸೀರಿಯಸ್ ಆಗಿ ಇವತ್ತು ಒನ್ ಆಫ್ ದ ಮೆಮೊರೇಬಲ್ ಡೇ. ನಿಜವಾಗ್ಲೂ ಈಸಿ ಇರಲಿಲ್ಲ ಮಗುನ ಮೇಂಟೈನ್ ಮಾಡಿ ನೋಡ್ಕೊಳೋದು. ಬಟ್ ಇವನು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದ. ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ಎಷ್ಟೋ ಜನ ಮಕ್ಳು ನೋಡಿದ್ದೀನಿ, ಈ ತರ ಮಗುನ ಫಾರ್ ದ ಫಸ್ಟ್ ಟೈಮ್ ನಾನು ನೋಡಿದ್ದು. ಏನು ಮಸ್ತಾಗಿ ಅಂದ್ರೆ ಅಷ್ಟು ಮಸ್ತಾಗಿದ್ದ. ನಾನು ಒಂದೇ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಂದೆ ತಾಯಿಂದಿರು ಮಕ್ಳನ್ನ ಬೆಳೆಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಯಾವುದೇ ಮಕ್ಳಾಗಿದ್ರು ಈಸಿಯಾಗಿ ಬೆಳೆಸಿರಲ್ಲ. ಬಟ್ ಎಷ್ಟೊಂದು ಜನ ಮಕ್ಕಳು ಅವ್ರ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗ್ದೇನೆ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಇಲ್ಲ ಮನೆಯಿಂದ ಹೊರಗಡೆ ಆಗ್ತಾರೆ. ದಯವಿಟ್ಟು ನಾನು ಈ ಮುಖಾಂತರ ಒಂದೇ ಒಂದು ಕೇಳ್ಕೊಳೋದು, ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದ್ರೂ ಅಪ್ಪ ಅಮ್ಮನ ಮಾತ್ರ ಹೊರಗಡೆ ಹಾಕ್ಬೇಡಿ. ನಿಮ್ಮ ಕೊನೆ ಉಸಿರಿರೋವರೆಗೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಈ ಒಂದು ವಿಷಯನ ನಾನು ನಿಮ್ಗೆ ತಿಳಿಸ್ಬೇಕಿತ್ತು. ಸೊ ಈ ವಿಡಿಯೋ ಮುಖಾಂತರ ಅದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.